Hey, y'all, come look at this. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಕುಂಡಿ ಹೇಳ್ರಿ, ಅವ್ನ ಕುಂಡಿ ನಿಮಗೆ ಫ್ರೀ ನೋಡ್ರಿ. ಹೆಂಗದ ನೋಡಿ ಅವನು ಮಾರೇ ನನ್ನ ಚಪ್ಪಲಿ. $1,00,000 ಬಹುಮಾನ. ಕಾಣೆಯಾಗಿದ್ದಾನ? ಅಯ್ಯೋ ಸರ್, ಇವಾಗ ಇಲ್ಲೇ ನೋಡ್ದೆ ಸರ್ ಇವ್ನ. ಯೋ, ಇಲ್ಲಿದ್ಮೇಲೆ ಫೋಟೋ ಯಾಕೆ ಹಾಕ್ತಾರೆ? ಹೋಗ್ ಸುಮ್ನೆ. ಸರ್ ತೋರಿಸ್ತೀನಿ, ಇಲ್ಲೇ ಮಲ್ಕೊಂಡು ನೋಡಿ ಸರ್. ಬೊಮ್ಮಾಯಿಲಿ ನೀನು ನೋಡು, ಇಬ್ರು ನೋಡಿದೀವಿ. ನನ್ಗ 50,000, ನಿಂಗ 50,000. ಅದೇ ಸರ್, ನಾನ್ ಫಸ್ಟ್ ನೋಡಿರೋದು, ನಾನೇ ತಗೋತೀನಿ ಬಿಡಿ ಸರ್. ಹಾ, ನಿನ್ ಮುಖ ನೋಡಿದ್ರೆ ಗೊತ್ತಾಯ್ತೈತೆ. ಬಾ ಬಾ ನೋಡೋ, ನನ್ಗೂ ಬೇಡ ನಿನ್ಗೂ ಬೇಡ, 25,000 ಕೊಡ್ತೀನಿ, ಇಸ್ಕೊಂಡು ಹೋಯ್ತಾ ಇರೋ. ಓ ಹೋಗ್ಲಿ, ಕುಡಿ ಸರ್ ಅತ್ತಗೆ ತಗೋ. ಆಹಾ, 1,00,000. The number you have called is not available. ಅಣ್ಣ, ನಿಮ್ ಜೊತೆ ಮಾತಾಡ್ತಿದ್ನಲ್ಲ ಅವಣ್ಣ ಹೊಂಟೋದ್ನ ಅಣ್ಣ. ಯಾಕೆ? ಒಂದ್ 10 ನಿಮಿಷ ಮಲಗಿರು, ₹100 ಕೊಡ್ತೀನಿ ಅಂದಣ್ಣ, ಹೊಂಟೋದ್ನಾ? ಜೀವನದ ನೆಮ್ಮದಿ ಇದೆ, ಉಲ್ಲಾಸ. ಈ ಕೆಲ್ಸ ಕೈ ಇಟ್ಟಿದ ಕಡೆಲ್ಲ ಕೈಲಾಸ. ನಮ್ಮಮ್ಮನ್ನ ನಮ್ ಪ್ರೀತಿಯಿಂದ ಕರೆಯೋದು ಮಮ್ಮಿ. ನಮ್ಮಮ್ಮನ್ನ ನಾನ್ ಪ್ರೀತಿಯಿಂದ ಕರೆಯೋದು ಮಮ್ಮಿ. ಎಷ್ಟೇ ವರ್ಷ ಕಳೆದ್ರು ವಾಸ್ತು ಕ್ರೇಸ್ ಆಗಲ್ಲ ಕಮ್ಮಿ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಹದಿನೈದು ದಿನ ಅಂತವ ನೋಡಕತ್ತೀನಿ, ಮಾಡ್ತಿದ್ದಿ ರೀಲ್ಸ್ನ. ಬಟ್ಲಿಟ್ಗಂದ ಇಷ್ಟು ಬರಿಗೆಟ್ಟಿದೆ. ಇನ್ ನಿನಗೇನಂದ್ರ ದೇವ್ರ ಗೂಟ ಕೊಟ್ಟಿದ್ನಂದ್ರ ಗುದ್ದಿ ಬಿಡ್ತಿದ್ದಿ ಗಚ್ಚ ಗಚ್ಚ ಗಚ್ಚ. ಈ ತರದೆಲ್ಲ ಇದಾರೆ ಜನ. ನನಗೊಂದ್ ಮಾತು, ರಾತ್ರಿ ಬೆಳಗ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಅದೆಂತ ಮಾತಲೆ ನನಗ್ ಸ್ವಲ್ಪ ಹೇಳ. ದೆವ್ವಗಳು ಜಾಸ್ತಿ ಬಿಳಿಬೆಟ್ಟನೆ ಉಟ್ಕಂತವಲ್ಲ, ಆ ದೆವ್ವಗಳಿಗೆ ಯಾರು ಬಿಳಿ ಡ್ರೆಸ್ ಖರೀದಿ ಮಾಡಿ ಕೊಡ್ತಾರಂತ ನನಗ್ ಗೊತ್ತಾಗ್ಬಲ್ತು. ಕಟ್ಟಕ್ಕಾಗಲ್ಲ. ಜೈಲಲ್ಲಿ ಇದಾರೆ ಅಂದ್ರೆ ಏನೋ ಒಂದ್ ಅರ್ಥ ಇದೆ. ಬಾಸ್ ಏನೋ ದೊಡ್ಡದಾಗ ಪ್ಲಾನ್ ಮಾಡವ್ರೆ, ಬರ್ತಾರೆ, ಸಿಎಂ ಮಾಡ್ತವ್ರೆ. ಡಿ ಬಾಸ್ ಸಿಎಂ, ಡಿ ಬಾಸ್ ಸಿಎಂ. ಬಾಸ್ ನಮ್ಗೇನು ಬೇಡ ಬಾಸ್, ನನಗೆ ಓಡಕ್ ಬರಲ್ಲ. ಹೋಮ್ ಮಿನಿಸ್ಟರ್ ಕೊಡಿ. ಇವ್ನ 10ನೇ ಕ್ಲಾಸ್ ಫೇಲ್, ಎಜುಕೇಶನ್ ಮಿನಿಸ್ಟರ್ ಕೊಡಿ. ಪಕ್ಕ ಈ ಸಲ ಸಿಎಂ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಯಪ್ಪ, ಸದ್ಯ ಇವತ್ತು ಪಾರ್ಕಲ್ಲಿ ಯಾರು ಇಲ್ಲ, ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. A few moments later. ಹಾಯ್ ಹಾಯ್ ಚಿನ್ನು. ಹಾಯ್ ಹಾಯ್ ಹಾಯ್. ನಾನ್ ಫ್ರೀ ಇದೀನಿ. ಅಲ್ಲ, ನೀವು ಫ್ರೀ ಇದ್ರೆ ನಾನೇನ್ ಮಾಡ್ಬೇಕು? ನಾನೀಗ ಹಾ ಫ್ರೀ ಇದ್ದೀನಿ. ಕಾಲ್ ಮಾಡ್ತೀಯಾ ಇಲ್ಲ ಮೆಸೇಜ್ ಮಾಡ್ತೀಯಾ? ರೀ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಿಮ್ಗೆ ಕಾಲು ಮೆಸೇಜ್ ನಾನು ಯಾಕೆ ಮಾಡ್ಲಿ? ಕಾಲ್ ಮಾಡಿದ್ರೆ ಹಾ ನಾನ್ ಮಾತಾಡ್ತೀನಿ, ಅದೇ ಮೆಸೇಜ್ ಮಾಡಿದ್ರೆ ನನ್ ಮನ್ಸು ಮಾತಾಡುತ್ತೆ. ಕಾಲು ಇಲ್ಲ, ಮೆಸೇಜು ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರೋದೇ ಇಲ್ಲ. ಐ ಆಮ್ ವೇಟಿಂಗ್. ಹಾ, ನೀನ್ ಇಲ್ಲೇ ವೇಟ್ ಮಾಡ್ತಾ ಇರೋ, ನಾನೇ ಹೋಗ್ತೀನಿ. ಎಂತ ಗೈಸ್, ನಿಮ್ಗೊಂದು ಹಣ್ಣು ತೋರಿಸ್ತೀನಿ ನೋಡಿ. ಯಾವ ಹಣ್ಣು? ಇಲ್ಲಿದೆ ನೋಡಿ ಹಣ್ಣು. ಗೈಸ್ ನೋಡಿ, ಈ ಹಣ್ಣು ಯಾವ ಹಣ್ಣು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಓ ವಾವ್, ಯಾವ್ದಿದ ಹಣ್ಣು?
ಏನ್ ಉಪ್ಪು ಇರುತ್ತಾ, ಹುಳಿ ಇರುತ್ತಾ, ಸ್ವೀಟ್ ಇರುತ್ತಾ, ಖಾರ ಇರುತ್ತಾ? ನಿನ್ನೆ ಬೇರೆ ಯಾರು ಸಿಕ್ಕಿಲ್ಲ ಬೆಳಗ್ಗೆ ನಿಂಗೆ. ಯಾರೋ ನಂಗೆ ಮೆಸೇಜ್ ಮಾಡಿ ಧಮಕಿ ಹಾಕಿದಾರಂತ ಅಂದ್ರೆ ನಾನು ಸುಮ್ಮನೆ ಇದ್ದೀನಿ ಅಂತ ಅಲ್ಲ. ಮತ್ತೆ ನಾನು 2 ನಿಮಿಷ ಕೆಳಕ್ಕೆ ನಿಂತ್ರೆ ಏನ್ ಕೆಟ್ಟ ನಿಂತ್ರೆ? ನಾನು 2 ನಿಮಿಷ ಕೆಳಕ್ಕೆ ನಿಂತ್ರೆ 2 ನಿಮಿಷ ಯಾಕೆ ಮಾಮ್? ಇಡೀ ದಿನ ತಲೆ ಕೆಡಿಸ್ಕೋ, 365 ದಿನ ತಲೆ ಕೆಡಿಸ್ಕೋ. ಯಾರು ಬೇಡ ಅಂದ್ರಿ ಇವಾಗ? ಆ ಮೆಸೇಜ್ ಮಾಡ್ತೇವನಲ್ಲ ಅವನು ಇಲ್ಲ, ಅವ್ನ ಕಾಂಡನ್ ಬಂದ್ರು ನಂಗೆ ಏನು ಮಾಡಕ್ಕಾಗಲ್ಲ. ಇರು ಮಾಮ್, ಕನ್ಫ್ಯೂಸ್ ಆಗ್ಬೇಡ. ಇವಾಗ ಅವ್ರು ನಿನಗೆ ಮೆಸೇಜ್ ಮಾಡಿ ಧಮಕಿ ಹಾಕ್ತವ್ರೆ ಅಲ್ವಾ? ಮೆಸೇಜ್ ಮಾಡಿ ಧಮಕಿ ಹಾಕಿದ್ಮೇಲೆ ನೀನು ಅವ್ರನ್ನ ಬಾ ಅಂತ ಕರಿಬೇಕು. ಇವಾಗ ಅವ್ರು ಬಂದ್ಲಿ, ಅವ್ರ ಕಾಂದಾನೂ ಬರಲಿ, ನಿನ್ಗೇನು ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಯಾಕೆಂದರೆ ನೀನು ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರ ಅವರು. ಆದರೆ ನೀನು ಏನು ಹೇಳ್ತಾ ಇದೆಯಾ ಅದರಲ್ಲಿ ಕ್ಲಾರಿಟಿ ಕೊಡು. ಇವಾಗ ನಿನಗೆ ಯಾರು ಮೆಸೇಜ್ ಮಾಡಿ ಧಮಕಿ ಹಾಕ್ತವನಲ್ವಾ, ಅವ್ನಿಗೆ ಹೇಳು ಬಾರೋ ಎದುರುಗಡೆ ನಿಂತ್ಕೊಂಡು ಏನಾಗುತ್ತೆ ಮಾಡು ಅಂದ್ಬಿಟ್ಟು. ಅದನ್ನ ಬಿಟ್ಬಿಟ್ಟು ಅವ್ರ ಕಾಂದಾನೆಲ್ಲ ಕರೆದ್ರೆ ಹೆಂಗೆ ಮಾಮ್? ಇದನ್ನ ತಿಳ್ಕೊ. ಅಯ್ಯೇ ನಗದ್ ನೋಡು, ವಾಣ್ಗೆಟ್ಟವನೇ. ಫಸ್ಟು ಕರೆಕ್ಟಾಗಿ ಹೇಳು ಅದೇನು ಹೇಳ್ತಾ ಇದೀಯಾ. ಫಿಲಂ ನೋಡ್ತೀರಾ? ಇದು ಡಿ ಬಾಸ್ ಥಿಯೇಟರ್ಸ್ ಕೇಳೋದು ಒಂದೇ, ಡಿ ಬಾಸ್ ಅವ್ರ ತಂದೆ. ಜೈ ಡಿ ಬಾಸ್. ನಕ್ಕನ್ ರಿಲೀಸ್ ಆದ್ರು, ಮೂವಿ ಹೊಸ ಬಂದ್ರು, ಯಾವತ್ತಿದ್ರು ಡಿ ಬಾಸ್ ಜೈ ಡಿ ಬಾಸ್. ಏನಂದ್ರೆ ಒಂದೇ ಒಂದು ಬೇಜಾರೇನಂದ್ರೆ ಈ ಸರ್ಕಾರದ ಮೇಲೆ ಒಂದು ಬೇಜಾರು. ಅವ್ರಿಗೆಲ್ಲ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ, ಈ ಸರ್ಕಾರದವ್ರು ನೀವೇನೇ ಹಾಕ್ರಿ ಕೇಸು, ನಮ್ಗೆ ಯಾವತ್ತು ನಮ್ ದೇವ್ರೇ ಡಿ ಬಾಸು. ಯಾರು ಇವ್ರಲ್ಲ? ಹಾಯ್ ಫ್ರೆಂಡ್ಸ್, ಅಕ್ಕ ಬದ್ಲು ಮುದ್ದೆ ತಂದ್ಲು. ಖುಷಿ ವಿಚಾರ. ಏನಕ್ಕ ಖುಷಿ ವಿಚಾರ? ನನ್ಗೂ ಮುದ್ದೆ ತಂದಿ ಈ ಸತಿ. ಏನಂದ್ರೆ ಏನಿರ್ಬೋದು? ನೀನು ಮತ್ತೆ ಬಿಗ್ ಬಾಸ್ ಬಕೆಟ್ ಹಿಡಿಬೇಡ. ನಾನು ಇವತ್ತು ವಾಕಿಂಗ್ ಹೋಗಿದ್ನಲ್ಲ, ಇವತ್ತೆಲ್ಲ ದಿನ ಹೋಯ್ತೀನಿ, ಆದ್ರೆ ಇವತ್ತು ಹೋಗಿದ್ದಾಗ ನೀನ್ ವಾಕಿಗೆ ಹೋಗೋದ್ಕು ಇಲ್ಲಿ ವಿಡಿಯೋ ಮಾಡೋದ್ಕು ಏನಕ್ಕ ಸಂಬಂಧ? ಪೂರ್ತಿ ಬೇಗ ಹೇಳು. ಒಬ್ರು ಸಿಸ್ಟರ್ ಸಿಕ್ಕಿದ್ರು. ಸಿಸ್ಟರ್ ಅಂದ್ರೆ ನರ್ಸ? ಅದೇ ಡಾಕ್ಟರ್ ಜೊತೆಗೆ ಇರ್ತಾರಲ್ಲ. ಅವ್ರ ಎಂತ ಮಾತು ಹೇಳಿದ್ರು ಅಂದ್ರೆ, ಏನ್ ಹೇಳಿರ್ತಾರೆ? ಅಮ್ಮಮ್ಮ ಅಂದ್ರೆ ಒಂದು 2 ಒಳ್ಳೆ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ, ಬಾಳ ಮುದ್ದೆ ತಿಂತೀರ ನೀವು ಅಂತ ಹೇಳಿರ್ತಾರೆ. ನೀವ್ ಹೀಗೆ ಮಾಡ್ತೀರಿ ಅಕ್ಕ, ನೀವ್ ನಿಜವಾಗ್ಲೂ ಬಿಗ್ ಬಾಸ್ ಹೋಯ್ತೀರಾ, ನಾವ್ ನಿಮ್ಗೆ ವೋಟ್ ಮಾಡೋದು. ಅಕ್ಕ ನೀನೇ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ, ಬಿಗ್ ಬಾಸ್ ನವ್ರು ನಿನ್ನ ಖಂಡಿತವಾಗ್ಲೂ ಕರ್ಕೊಳಲ್ಲ. ಅವ್ರೆಲ್ಲಿ ನಿನಗ್ ಊಟಕ್ಕೆ ಹೊಂಚ್ತಾರೆ, ಅಲ್ಲಿ ಇಟ್ಟಿಟ್ಟು ಕೊಡ್ತಾರೆ, ನೀನ್ ಎಲ್ಲಿ ಬದುಕಂತೆ ಅದನ್ನ ತಿಂದು. ನಮ್ದೊಂದ್ ಗ್ರೂಪೇ ಇದೆ ಅನ್ಬಿಟ್ರು, ಕಣ್ಣಲ್ಲಿ ನೀರ್ ಹಾಗೆ ಬಂದ್ಬಿಡ್ತು. ಕೇಳಿಸ್ಕೊಳಕ್ ಇದೀವಂತ ಈ ತರ ಎಲ್ಲ ಸುಳ್ಳು ಹೇಳ್ಬೇಡ ಅಕ್ಕ. ಒಂದ್ ಸ್ವಲ್ಪ ಸುಳ್ಳಿಗೂ ಇತಿ ಮಿತಿ ಇರ್ಲಿ ಅಕ್ಕ. ಈ ಸುಳ್ಳು ಅನ್ಸ್ಬೋದು, ರಾಯರಿರೋದೇ ಸತ್ಯ ಆದ್ರೆ ರಾಯ್ ರಾಣೆ ಈ ಮಾತು ಸತ್ಯ. ಓಕೆ, ರಾಯರ ಹೆಸರೆಲ್ಲ ಹೇಳ್ತಾ ಇದ್ದೆ, ಹೇಳಿರ್ಬಹುದು. ಮುಂದೆ ನೀವು ಬಿಗ್ ಬಾಸ್ ಹೋಗ್ಬೇಕಕ್ಕ. ನಾನು ಹೇಳಿಲ್ವಾಗ ಸ್ಟಾರ್ಟಿಂಗ್ ಅಲ್ಲೇ ಅಕ್ಕ ಬಿಗ್ ಬಾಸ್ ಬಕೆಟ್ ಹಿಡಿತಿದ್ದಾರೆ ಅಂತ. ನೀವು ಹೋಗ್ಲೇಬೇಕು ಅಂದ್ಬಿಟ್ಟು ನನ್ಗೆ ಹೋದಷ್ಟೇ ಖುಷಿ ಆಗೋಯ್ತು. ಓ ಗಾಯ್ಸ್, ಇವು ಡೈರೆಕ್ಟ್ ಆಗಿ ಕೇಳ್ತಾ ಇಲ್ಲ ನನ್ನ ಕಳ್ಸಿ ನನಗೆ ಓಟ್ ಹಾಕಿ ಅಂತ. ಇದು ಇಂಡೈರೆಕ್ಟ್ ಬರ್ತಾ ಇದೆ, ಇಂಡೈರೆಕ್ಟ್ ಆಗಿ ಕರೋಡ್ಲ ಕ್ಯೂಚಿ. ಇಂಥವ್ರು ನಿಮ್ಮಲ್ಲೂ ಯಾರಾದ್ರೂ ಒಬ್ರಿದ್ರೆ ನಿಜ ಅಕ್ಕ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಸ್ವಲ್ಪ ಜಾಸ್ತಿ ಖುಷಿ ಪಡ್ತೀನಿ. ಬಾಯ್. ಹೋಗಕ್ಕ ಹೋಗು, ನನ್ ಕಡೆಯಿಂದ ಸಪೋರ್ಟ್ ಇರ್ತದೆ. ನೀನು ಹೋಗು ಹೋಗು ಅಂತ ಡುಮ್ಕು ಮಂಜುನೇ ಸಹಿಸ್ಕೊಂತೀವಿ, ನಿನ್ನ ಸಹಿಸ್ಕೊಳಲ್ಲ. ಒಂದು ಒಳ್ಳೆ ದಪ್ಪನ್ ಮುದ್ದೆ ಮಾಡಿ ಅಲ್ಲೆಲ್ಲಾರು ಮೂಲಿ ಕುಂಡಿಸ್ತಾರೆ, ಊಟ ಮಾಡ್ಕೊಂಡು ಕುತ್ಕೊಂತೆ. ಹೋಗು. ಮಾವ ಜಾಬ್ ಮಾಡಿ ಬಾ ಅಂದಿ, ಜಾಬ್ ಮಾಡಿ ಬಂದೆ, ತಿರುಗಿ IPL ಬಂತು, ಮತ್ ಮಗಳು ಕೊಡ್ತೇನಿಲ್ಲಪ್ಪ. ಹೌದು, ನೀ ಯಾವ ಟೀಮ್ ಸಪೋರ್ಟ್ ಮಾಡ್ತಿಲ್ಲ? ನಾನ್ CSK ಫ್ಯಾನ್ ಅದಿ ಮಾವ. ಲೇ, ನಮ್ ದೊಡ್ಡಳೇನ RCB ಫ್ಯಾನ್, ಇವ ನಮ್ ಸಣ್ಣಳೇನ RCB ಫ್ಯಾನ್ ಅದನ. ನೀ CSK ಫ್ಯಾನ್ ಅಲ್ಲೇ ಅಡೇ ಕೊಡಲ್ಲ ನಿನಗೆ ಮಾವ. ಲೇ, ನಾವ್ ಇಂಥದಕ್ಕೆಲ್ಲ ಭಕ್ತಿ ಅನ್ಕಂಡೇನ್ಲೇ? ನಮ್ಮ ಮಾವ ನಾವು ಪಕ್ಕ RCB ಫ್ಯಾನ್ ಅದೇವ್ಲೇ. ಲೇ ಸರ್ಲೇ ಹಿಂದಕ ಅದ್ರ ತಂದಿ ತಮ್ಮಲ್ಲಿ. ಏನ್ ಮಗ, ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ, ನನ್ಗೇನಾಗುತ್ತೆ? ಅಲ್ಲ, ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾ ಅನ್ಕಂಡೆ.
ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡು ಹೋಗೋಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ಮ ಮನೆ ಹತ್ರ ಇರೋ ಮರ ಹಾರ್ಕೊಂಡು ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿಗೆ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ಮ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲಲೇ ಅವ್ರು ಟಮಟೆ ಅವರು ಒಂದು ಉದ್ದದ ಕಡ್ಡಿ ಬೇಕು ಅಂತ ಇದ್ರು, ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿಯಾರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ನನ್ನ ಕೈಲ ಆಯ್ತಾ ಇಲ್ಲ. ಅವ್ವ ತಾಯಿ, ಅನ್ನ ಉಂಡು 3 ದಿನ ಆಯ್ತು, ಏನಾರ ಇದ್ರು ಕೊಡವ. ಏನೋ ಕಂದಲೆ, ಏನು ತಿಂದೆ ಹಿಂಗವ್ನೆ, ಏನಾರು ತಿಂದಿದ್ರೆ ಇನ್ನ ಹೆಂಗಿರೋನು. ಇರಪ್ಪ ಬರ್ತೀನಿ. ಆಯ್ತು ತಗೊಳಪ್ಪ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ, ಸರ್ಕಾರದವರು 10 kg ಅಕ್ಕಿಯ ಫ್ರೀಯಾಗಿ ಕೊಡ್ತಾರೆ ಅಂದ್ಬಿಟ್ಟು ಸೊಸೈಟಿ ಅಕ್ಕಿ ಕೊಡಕ್ ಬಂದಿದೀಯಲ್ಲ, ಸೋನ ಮೊಸರು ಅಕ್ಕಿ ಇಲ್ವಾ? ಯಾಕೆ ಹೊಡೆದ್ರು? ಚಲೋದ್ನಾಗ ಓದು, ನಂಬರ್ ಕೊಡ್ತೀನಿ ಅಂದ್ರು. ಅದಕ್ಕೆ ನೀ ಏನಂದಿ? ನನ್ನ ಮೊದ್ಲ ಹುಡುಗ